ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಇವತ್ತು ಪ್ರೊಫೆಷ್ನಲ್ ಮೇಕಪ್ ಕೋರ್ಸಲ್ಲಿ ಇವತ್ತೇನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ಕ್ಲಾಸ್ ಎಲ್ಲ ಮುಗ್ದಿದೆ. ಮುಗಿದ್ಮೇಲೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಾಡಿದ್ವಿ ಅಂದರೆ, ಕ್ಲಾಸಲ್ಲಿ ಐ ಮೇಕಪ್ಪು ಯಾವ್ಯಾವ್ದು ಐ ಮೇಕಪ್ ಇದೆ ಅಲ್ವಾ, ಅದನ್ನೆಲ್ಲ ಇವತ್ತು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಹಾಫ್ ಕಟ್ ಕ್ರೀಸು ಮತ್ತು ಸ್ಪಾಟೆಡ್ ಐ, ಇವೆರಡು ಯಾವ ರೀತಿ ಮಾಡೋದು ಅಂತ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಅವರು ನಾನು ಕೈ ಮೇಲೇ ಬರ್ಕೊಂಡು ನೀಟಾಗಿ ಅವ್ರಿಗೆ ಹೇಳ್ಕೊಟ್ಟೆ. ಮತ್ತು ಟ್ಯಾಟು ಕವರ್ ಅಪ್ಪು, ಟ್ಯಾಟು ಯಾವ ರೀತಿ ಕವರ್ ಅಪ್ ಮಾಡಬೇಕು, ಮಾರ್ಕ್ಸ್ ಹೆಂಗೆ ಕವರ್ ಮಾಡ್ತೀವಲ್ಲ ಅದೇ ಥರ ಟ್ಯಾಟುನೂ ಕವರ್ ಮಾಡಿ ನಾನು ಮೇಕಪ್ ಮಾಡಿದ್ದೀನಿ. ಅಂದರೆ ಐ ಮೇಕಪ್ ಮಾಡಿದ್ದೀನಿ. ಟ್ಯಾಟು ಫುಲ್ ಹೆಂಗೆ ಕವರ್ ಆಯಿತು, ನಾನು ಯಾವ ಥರ ಕವರ್ ಮಾಡಿದೆ ಅಂತಲ್ಲ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಕಲ್ತ್ಕೊಳ್ಳಿ. ಓಕೆ, ಸ್ಪಾಟೆಡ್ ಐ ಚೆನ್ನಾಗಿ ಬಂತು. ಅವ್ರಿಗೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅನ್ನಿಸ್ತು. ನಿನ್ನೆ ಕ್ಲಾಸಲ್ಲಿ ಬಂದು HD ಮೇಕಪ್ ಮಾಡಿದ್ನಲ್ವ, ಮೊನ್ನೆ ಕ್ಲಾಸು, ಅದನ್ನು ಪ್ರಾಕ್ಟೀಸ್ ಮಾಡಿದ್ರು. ನಿನ್ನೆ ನಾನು ಏನೂ ವೀಡಿಯೋಸ್ ಮಾಡಿಲ್ಲ, ಯಾಕೆಂದರೆ ಅವರು ಪ್ರಾಕ್ಟೀಸ್ ಮಾಡ್ತಿದ್ರು. ಪ್ರಾಕ್ಟೀಸ್ ಮಾಡೋದನ್ನು ಸುಮ್ಮನೆ ಏನಕ್ಕೆ ಹಾಕೋದು ಅಂತೇಳ್ಬಿಟ್ಟು ನಾನು ಅದು ಏನೋ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಅವ್ರಿಗೆ ಅದು ಇನ್ನೂ HD ಮೇಕಪ್ ಸ್ವಲ್ಪ ಕನ್ಫ್ಯೂಸ್ ಇದೆ ಅಂತೆ. ಅದು ಸ್ಟಾರ್ಟಿಂಗ್ ಇನ್ನೂ ಅವರು ಯಾರಿಗಾದ್ರೂ ಒಬ್ಬರಿಗೆ ಟ್ರೈ ಮಾಡ್ತಾರೆ, ಅವ್ರಿಗವರೇ ಮಾಡ್ಕೊಂಡಿದ್ರು ಸೆಲ್ಫ್ ಮೇಕಪ್ಪು. ಆದರೆ ಅಷ್ಟು ನೀಟಾಗಿ ಬಂದಿಲ್ಲ. ನಾನು ಹೇಳಿದೆ ಅಷ್ಟು ನೀಟಾಗಿ ಬಂದಿಲ್ಲ ಅಂತ. ಅದಕ್ಕೆ ಅವರು ನೆಕ್ಸ್ಟು ಯಾರಿಗಾದ್ರೂ ಒಬ್ರಿಗೆ ಮಾಡ್ತಾರಂತೆ, ಮಾಡಿ ಅದನ್ನು ಟ್ರೈ ಮಾಡ್ತೀವಿ, ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬೇರೆಯವ್ರಿಗೆ ಮಾಡಬೇಕಾದ್ರೆ ನಾನು ಅದನ್ನು ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಅವ್ರು ಯಾವ ರೀತಿ ಕಲ್ತಿದ್ದಾರೆ, ಅವ್ರಿಗೆ ಯಾವ ರೀತಿ ಅರ್ಥ ಆಗಿದೆ ಅಂತೇಳ್ಬಿಟ್ಟು ಅದನ್ನು ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಐ ಮೇಕಪ್ದು ಎಲ್ಲ ನಾನು ಮಾಡಿದ್ದೀನಲ್ವ, ಆ ವಿಡಿಯೋನ ಹಾಕ್ತೀನಿ, ನೋಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನು ಯಾರು ಲೈಕ್ ಮಾಡಿಲ್ಲ ಅವ್ರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ. ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ. ಒಂದೊಂದು ವೀಡಿಯೋಗೂ ಅದರಿಂದ ನಾವು ಪಡೋ ಕಷ್ಟ ಎಷ್ಟಿರುತ್ತೆ. ನೀವು ಅದರಲ್ಲಿ ಒಂದೇ ಒಂದು ಲೈಕ್ ಮಾಡಿಬಿಟ್ರೆ ಆ ಕಷ್ಟ ನಮ್ಗೆ ಗೊತ್ತಾಗೋದಿಲ್ಲ. ಖುಷಿ ಆಗುತ್ತೆ, ಖುಷಿಯಲ್ಲಿ ಕಷ್ಟ ಗೊತ್ತಾಗಲ್ಲ ಅಂತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಲೈಕ್ ಕಾಮೆಂಟು ಮಾಡಿ. ನಾನು ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಿಮಗೂ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು. ಇವಾಗ ಹೆಂಗೂ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಈ ಕ್ಲಾಸಲ್ಲಿ ಆಗಲಿ, ಅಂದರೆ ನಿಮ್ಗಿನ್ನೂ ಯಾವ ಥರ ಮೇಕಪ್ಸ್ ಬೇಕು ಅಂತೆಲ್ಲ ಇದ್ದರೆ ಅಂದರೆ ಕೇಳಬೇಕು ಅನಿಸಿದ್ರೆ ಕ್ವಶನ್ಸ್ ಕೇಳಿ, ಡೈರೆಕ್ಟಾಗಿ ಕೇಳಿ ಕ್ವಶನ್ಸು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇವಾಗ ನೀವು ಕೇಳಿರೋ ಕ್ವಶನ್ಗೆ ಯಾವ ರೀತಿ ಮಾಡಿದ್ರೆ ಅದು ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಡೀಟೇಲಾಗಿ ಹೇಳ್ಬೋದು. ಅದರಿಂದ ಕೇಳ್ತಾ ಇದ್ದೀನಿ. ಈ ಟೈಮು ಒಳ್ಳೆಯ ಟೈಮು ನಿಮಗೆ ಕ್ವಶನ್ ಕೇಳೋಕ್ಕೆ ಮೇಕಪ್ಸ್ ಬಗ್ಗೆ. ಅದರಿಂದ ನೀವು ಕ್ವಶನ್ ಏನಿದ್ರು ಕೇಳಿದ್ರೆ ನಾನು ಡೈರೆಕ್ಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡೇ ನಿಮಗೆ ಆನ್ಸರ್ ಮಾಡ್ತೀನಿ. ಅದರಿಂದ ಐ ಮೇಕಪ್ದೇ ಆಗಲಿ, ಫುಲ್ ಮೇಕಪ್ದೇ ಆಗಲಿ, ಏನೇ ಕ್ವಶನ್ಸ್ ಇದ್ದರೂ ಕೇಳಿ, ಕನ್ಫ್ಯೂಷನ್ ಇದ್ದರೂ ಕೇಳಿ. ನಿಮ್ಗೆ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿದ್ರೆ ನಾನು ಡೌಟ್ ಕ್ಲಿಯರ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕೆಂದರೆ ಇವಾಗ ಹೆಂಗೂ ಮೇಕಪ್ ಕ್ಲಾಸ್ ಮಾಡ್ತಾಯಿದ್ದೀನಿ, ಒಬ್ಬೊಬ್ಬರಿಗೆ ಮೇಕಪ್ ಮಾಡ್ತೀನಿ. ಇನ್ನೂ ಮೇಕಪ್ಸು 3-4 ಲುಕ್ಸು ಮೇಕಪ್ಸ್ ಇದೆ, ಇನ್ನೂ ನೆಕ್ಸ್ಟು ಬರ್ತಾ ಇರುತ್ತೆ. ನೋಡ್ತಾ ಇರಿ, ಮಿಸ್ ಮಾಡ್ದಿರಾ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ನೆಕ್ಸ್ಟ್ ಇನ್ನೂ ನಾನು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಯಾವ್ಯಾವ ಲುಕ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಿಮಗೆಲ್ಲ ಗೊತ್ತಾಗುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನು ನಿಮ್ಗೇನಾದರೂ ಡೌಟ್ಸ್ ಇದ್ದು, ನಿಮ್ಗೇನಾದರೂ ನನಗೆ ಕ್ವಶನ್ ಕೇಳಬೇಕು ಅನ್ನೋದಿದ್ದರೆ ಕೇಳಿ, ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ವೀಡಿಯೋಸ್ ನೋಡ್ತೀರಾ ತುಂಬ ಜನ, ನೋಡಿ, ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಲೈಕ್ ಮಾಡಲ್ಲ, ಬೇಜಾರಾಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಒಂದು ಲೈಕ್, ಬೇಗ ಒಂದು ಲೈಕ್. ಈಗ ನಾನು ಕೇಳ್ತಾ ಇದ್ದೀನಲ್ಲ, ಅವಾಗೇ ಒಂದು ಲೈಕ್ ಮಾಡಿಬಿಡಿ, ಲೈಕ್ ಆಗೋಗುತ್ತೆ. ಓಕೆನಾ? ಓಕೆ ಗೈಸ್, ಬಾಯ್. ನೋಡಿ ವಿಡಿಯೋ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಗೈಸ್, ನಾನು ಟ್ಯಾಟೂನ ಯಾವ ರೀತಿ ಕವರ್ ಅಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೇನು ಮಾಡಿದ್ದೀನಿ ಅಂದರೆ, ಆರೆಂಜ್ ಕಲರ್ ಕನ್ಸಿಲರು ಫಾರೆವರ್ 52ದು ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಆರೆಂಜ್ ಕಲರ್ ಹಾಕಿ ನೀಟಾಗಿ ಟ್ಯಾಟೂ ಎಲ್ಲೆಲ್ಲಿದೆ ಅಲ್ಲಿ ಹಾಕ್ಬಿಟ್ಟು ಅದನ್ನು ಫುಲ್ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡಿಂಗ್ ತುಂಬ ಅವಶ್ಯಕತೆ ಮೇಕಪ್ಗೆ ಆಗಲಿ ಏನಕ್ಕೆ ಆಗಲಿ. ಬ್ಲೆಂಡಿಂಗು ಚೆನ್ನಾಗಿ ಬಂದ್ರೇ ಮೇಕಪ್ ಅದ್ರ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು 1 ಟೈಮ್ ಹಾಕಿ ಮತ್ತೆ ಅದಕ್ಕೆ ಡಸ್ಟಿಂಗ್ ಪೌಡರ್ ಅಂದರೆ ಲೂಸ್ ಪೌಡರ್ ಹಾಕಿ ಅದನ್ನು ಕವರ್ ಮಾಡ್ತಾಯಿದ್ದೀನಿ. ಅಂದರೆ ಆ ಕ್ರೀಮ್ ಮತ್ತು ಬೇರೆ ಇನ್ನೊಂದು ಕ್ರೀಮ್ ಹಾಕಿದ್ರು ಅದಕ್ಕೆ
ಮಿಕ್ಸ್ ಆಗಬಾರ್ದು ಅಂಥೇಳಿ. ಮತ್ತು ಅದ್ರ ಮೇಲೆ ನಾನು ಇನ್ನೂ ಒಂದು ಕೋಟ್ ಹಾಕಿದ್ದೀನಿ. ಅದ್ರ ಮೇಲೇ ಇನ್ನೂ ಒಂದು ಕೋಟ್ ಹಾಕಿ ನಾನು ಅದನ್ನು ಬ್ಲೆಂಡ್ ಮಾಡಿದ್ದೀನಿ ನೀಟಾಗಿ. ನೋಡಿ ಬ್ಲೆಂಡ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಟ್ಯಾಟೂ ಕಾಣಿಸ್ತಾನೆ ಇಲ್ಲ. ನನ್ನ ಕೈ ಯಾವ ಥರ ಇದೆ ಸೇಮ್ ಅದೇ ಥರನೇ ಕಾಣಿಸ್ತಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಂಡಿದ್ದೀನಿ. ಐ ಮೇಕಪ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಕಾಂಪ್ಯಾಕ್ಟ್ ಹಾಕಿದ್ದೀನಿ. ಕಾಂಪ್ಯಾಕ್ಟ್ ಹಾಕ್ಕೊಂಡು ಮತ್ತು ಒಂದು ಐಬ್ರೋ ಪೆನ್ಸಿಲ್ ತಗೊಂಡು ನೀಟಾಗಿ ನಾನು ಅದನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಹೈ ಯಾವ ಥರ ಇರುತ್ತೆ ಆ ಥರ ಐಬ್ರೋಸು ಮತ್ತು ಹೈ ಎರಡೂ ಡ್ರಾ ಮಾಡಿಕೊಂಡು ಮತ್ತು ಆಮೇಲೆ ನಾನು ಐಟಮ್ಸ್ ಏನು ಐ ಮೇಕಪ್ದು ಏನು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟಲ್ಲಿ ಸೇಮ್ ಐ ಮೇಕಪ್ಗೆ ಹೆಂಗೆ ಮಾಡ್ತೀವಿ ಸೇಮ್ ಅದೇ ಥರ ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನೋಡಿ ನಾನು ಐಬ್ರೋ ಪೌಡರು, ಇದು ನಮಗೆ ಲಿಕ್ವಿಡಲ್ಲೂ ಬರುತ್ತೆ ಮತ್ತು ಪೌಡರಲ್ಲೂ ಬರುತ್ತೆ. ಬ್ಲ್ಯಾಕಲ್ಲಿ, ಬ್ರೌನು ಮತ್ತು ಗ್ರೇ ಶೇಡು 3 ಕಲರ್ಸ್ ಬರುತ್ತೆ. ನಾನು ಅದರಲ್ಲಿ ಬ್ಲ್ಯಾಕೇ ತೊಗೊಂಡಿದ್ದೀನಿ, ಯಾಕಂದರೆ ಕೈ ಮೇಲೆಲ್ಲ ಮಾಡಬೇಕಲ್ವ, ನೀಟಾಗಿ ಕಾಣಿಸುತ್ತೆ. ನಾವು ಐಬ್ರೋಸ್ ಫಿಲ್ ಮಾಡಬೇಕಾದ್ರೆ ಹೆಂಗಿರುತ್ತೆ ಅಂದರೆ ಅವ್ರ ಐಬ್ರೋಸ್ ನೋಡಿಕೊಂಡು ಯಾವ ಕಲರ್ ಇದೆ ನೋಡಿಕೊಂಡು ಆ ಕಲರಲ್ಲಿ ನಾವು ಫಿಲ್ ಮಾಡಬೇಕು. ನನ್ನ ಹತ್ರ ಗ್ರೇ ಕಲರು ಇದೆ ಮತ್ತು ಬ್ರೌನ್ ಇದೆ, ಬ್ಲ್ಯಾಕ್ ಇದೆ, 3 ಕಲರ್ಸು ಇಟ್ಟಿದ್ದೀನಿ ನಾನು. ಅವ್ರ ಐಬ್ರೋಸ್ ನೋಡಿಕೊಂಡು ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಕಲರಲ್ಲಿ ನಾನು ಅವ್ರಿಗೆ ಹೈ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಐಬ್ರೋಸ್ ಎಲ್ಲ ಫಿಲ್ ಮಾಡ್ತೀನಿ. ಇವಾಗ ನಾನು ಕೈ ಮೇಲೆ ಬರ್ಕೊಳ್ಳೋಕ್ಕೆ ಬ್ಲ್ಯಾಕೇ ತೊಗೊಂಡಿರೋದು. ಮತ್ತು ಇವಾಗ ನೋಡಿ ಐ ಶ್ಯಾಡೋಸ್ ತೊಗೊಂಡಿದ್ದೀನಿ. ಐ ಶ್ಯಾಡೋ ತೊಗೊಂಡು ಫಸ್ಟು ನಾನು ಒಂದು ಪಿಗ್ಮೆಂಟ್ ಕಲರ್ ತೊಗೊಂಡಿದ್ದೀನಿ. ಪಿಗ್ಮೆಂಟ್ ಕಲರಲ್ಲಿ ಫಸ್ಟು ನಾನು ಡ್ರಾ ಮಾಡ್ಕೊತಾ ಇದ್ದೀನಿ ಹೈಗೆ. ಏನಂದರೆ ಇವಾಗ ನಾವು ಫಸ್ಟು ಐ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಐ ಮೇಕಪ್ಗೂ ಅಷ್ಟೇ ನಾವು ಒಂದು ಪಿಗ್ಮೆಂಟ್ ಕಲರ್ ತೊಗೊಂಡೆ, ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡು ಐ ಮೇಕಪ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ನಾನು ಇವಾಗ ಮತ್ತೆ ಇನ್ನೊಂದು ಸತಿ ಕಲರ್ ಕರೆಕ್ಟರಿಂದ ನೀಟಾಗಿ ಹೈ ಕನ್ಸಿಲರ್ ಇದು ಲೈಟ್ ಶೇಡೇ, ಯಾವಾಗಲೂ ಅಷ್ಟೇ ಹೈ ಮೇಕಪ್ಗೆ ಲೈಟ್ ಶೇಡೇ ತೊಗೊಂಡು ನಾವು ಮೇಕಪ್ ಸ್ಟಾರ್ಟ್ ಮಾಡಬೇಕು. ಸೇಮ್ ನಾವು ಐ ಮೇಲೇನೂ ಇದೇ ಪ್ರೋಸೆಸ್ಸೇ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇ ಕೈ ಮೇಲೆ ಮಾಡ್ಕೊಂಡಿದ್ದೀವಿ. ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲರಿಗೂ ಅಂದರೆ ಕಣ್ಣು ಮೇಲೆ ಯಾರು ಮಾಡಿಸ್ಕೊಳ್ಳಲ್ಲ ಅಷ್ಟೊಂದು ಪ್ರಾಕ್ಟೀಸ್ ಮಾಡೋದಕ್ಕೆ. ಯಾಕಂದರೆ ನಾರ್ಮಲ್ ಮೇಕಪ್ ಮಾಡಿಸ್ಕೋಬೇಕಾದ್ರೆ ಮಾಡಿಸ್ಕೊಳ್ಳೋದು ಬೇರೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಡಿಸ್ಕೊಳ್ಳೋದೇ ಬೇರೆ, ಯಾರಿಗೂ ಇಷ್ಟ ಆಗಲ್ಲ. ಅದರಿಂದ ಸುಮ್ಮನೆ ಯಾರಿಗೂ ಕರೆದು ಮಾಡೋದಕ್ಕೇನು ನಮ್ಮ ಕೈ ಮೇಲೆ ನಾವು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲೊಂದು ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡು ಎಡ್ಜಲ್ಲಿ ಈ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಅದಕ್ಕಿಂತ ಸ್ವಲ್ಪ ಲೈಟ್ ಶೇಡ್ ತೊಗೊಂಡು ಅದ್ರ ಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡಿ ಒಂದು ಸೈಡ್ ಇದು ಬಂದು ಹಾಫ್ ಕಟ್ ಕ್ರೀಸ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಮಾತ್ರನೇ ಕಲರ್ ಇರಬೇಕು. ಮತ್ತು ಇನ್ನು ಅಂದರೆ ಕಾಲು ಭಾಗ ಮಾತ್ರ ಒಂದು ಕಲರ್ ಇರುತ್ತೆ, ಮುಕ್ಕಾಲು ಭಾಗ ಇನ್ನೊಂದು ಕಲರ್ ಇರುತ್ತೆ. ನಾನು ಅದು ನೆಕ್ಸ್ಟು ಶೈನಿಂಗ್ ಮಾತ್ರ ಹಾಕ್ಕೊಂಡಿದ್ದೀನಿ, ಅಂದರೆ ಲೈಟ್ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಆ ಗೋಲ್ಡ್ ಹಾಕ್ಕೊಂಡು 2 ಕಲರ್ ಅಷ್ಟೇ, ಎರಡು ನಾವು ಹಾಕಿದ್ದೀವಿ ಅಂತ ಮಧ್ಯದಲ್ಲಿ ಗೆರೆ ಥರ ಕಾಣಿಸ್ಬಾರ್ದು, 2 ಮರ್ಜ್ ಆಗಿರಬೇಕು. ಎರಡಕ್ಕೂ ಫುಲ್ ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಎಂಡ್ ಆಗಿದೆ ಅಂತಲೇ ಗೊತ್ತಾಗಬಾರ್ದು. ನೀಟಾಗಿ ಮರ್ಜ್ ಮಾಡಬೇಕು ಎರಡೂ ಅಷ್ಟೇ. ಆದರೆ ಡಾರ್ಕ್ ಶೇಡು ಜಾಸ್ತಿ ಕಾಣಿಸ್ಬಾರ್ದು. ಅದರಿಂದ ನಾನು ಸ್ವಲ್ಪ ಮಾತ್ರ ಎಡ್ಜಲ್ಲಿ ಮಾತ್ರ ಡಾರ್ಕ್ ಶೇಡ್ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಫುಲ್ಲು ಲೈಟ್ ಗೋಲ್ಡ್ ಹಾಕ್ಕೊಂಡು ಮಾಡಿದ್ದೀನಿ. ಐ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಕಣ್ಮೇಲೆ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಇವಾಗ ಐ ಮೇಕಪ್ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೆ ನಮಗೆ ಲ್ಯಾಶಸ್ ಬೇಕಲ್ವಾ. ಕೈ ಮೇಲೇ ನಾನೇ ಇದು ಕಾಜಲಲ್ಲಿ ಲ್ಯಾಶಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ರಿಯಲ್ ಲ್ಯಾಶಸ್ ಥರನೇ ಕಾಣಿಸ್ತಿದೆ. ಇದೇ ಥರ ನಾವು ಅದನ್ನ ಡ್ರಾ ಮಾಡ್ಕೋಬೇಕು. ಮೇಯ್ನು ಮೇಕಪ್ಪು ಹೇಳ್ಬೇಕಂದ್ರೆ ಮೇಕಪ್ಪೂ ಅಷ್ಟೇ, ಡ್ರಾಯಿಂಗ್ ಇದು ಹಾರ್ಟ್ ಅದು ಹಾರ್ಟೆ. ನಾವು ಮೇಕಪ್ಪಲ್ಲಿ ಅವ್ರ ಫೇಸ್ನ ಹೆಂಗೆ ಡಿಸೈನ್ ನಾವೇ ಡ್ರಾ ಮಾಡಬೇಕು ಮೇಕಪ್ಪಲ್ಲಿ. ಈ ಡ್ರಾಯಿಂಗಲ್ಲಿ ಅದು ಹಾರ್ಟ್ ಆ ಥರನೇ ಸೇಮ್ ಅದೇ ಥರನೇ ಇರುತ್ತೆ. ನಾವು ಆರ್ಟಿಸ್ಟ್ ಅಂತಂದರೆ ಅದನ್ನೇ ಮೇಕಪ್ ಕಲ್ತ್ರೂ ಡ್ರಾಯಿಂಗ್ ಕಲ್ತಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ ಮೇಕಪ್ ಆರ್ಟಿಸ್ಟುಗಳಿಗೆ. ನೋಡಿ ನಂದು ಅದು ಫುಲ್ ಫಿನಿಶ್ ಆಗಿದೆ, ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಅವ್ರಿಗೆ ಟ್ರೈ ಮಾಡೋಕ್ಕೆ ಹೇಳಿದೆ, ಅವರೂ ಅಷ್ಟೇ ಕೈ ಮೇಲೆ ಅವರು ಟ್ರೈ ಮಾಡಿದ್ರು, ಚೆನ್ನಾಗಿ ಬಂತು ಅವ್ರದ್ದು. ಅದನ್ನು ಹಾಕ್ತೀನಿ ನೋಡಿ. ಮತ್ತು ನಾನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ, ನನ್ನ ಟ್ಯಾಟೂ ಅಲ್ಲಿದೆ. ಇವಾಗ ಅದನ್ನು ರಿಮೂವ್ ಮಾಡಿದ ತಕ್ಷಣ ನನ್ನ ಟ್ಯಾಟೂ ಕಾಣಿಸುತ್ತೆ. ಎಷ್ಟು ನೀಟಾಗಿ ನಾನು ಟ್ಯಾಟೂನ ಕವರ್ ಮಾಡಿದೆ ನೋಡಿದ್ರೆ ನೀವೇ. ಅದೇ ಥರನೇ ಸೇಮ್ ಮೇಕಪ್ಪಲ್ಲೂ ಅಷ್ಟೇ, ಏನೇ ಸ್ಪಾಟ್ಸ್ ಇರಲಿ ಏನೇ ಮಾರ್ಕ್ಸ್ ಇರಲಿ ಅದೇ ಥರ
ನಾವು ಕವರ್ ಮಾಡಿ ಮೇಕಪ್ ಮಾಡ್ತೀವಿ HD ಮೇಕಪ್ಪಲ್ಲೆಲ್ಲನೂ. ನೋಡಿ ಎಷ್ಟು ನೀಟಾಗಿ ಇಷ್ಟು ಚೆನ್ನಾಗಿರೋ ಟ್ಯಾಟೂ ಮುಚ್ಕೊಂಡಿತ್ತು ಅಂದರೆ ಅದು ಕಾಣಿಸ್ತಾ ಇರಲಿಲ್ಲ ಅಂತಂದರೆ ನಾನು ಎಷ್ಟು ನೀಟಾಗಿ ಅದನ್ನು ಕವರ್ ಮಾಡಿದ್ದೆ ಅಂತ ಗೊತ್ತಾಗುತ್ತೆ. ನಾನು ರಿಮೂವ್ ಮಾಡಿಬಿಟ್ಟೆ ಐ ಮೇಕಪ್ ಮಾಡಿ. ಆಮೇಲೆ ಮತ್ತು ಅವರು ಪ್ರಾಕ್ಟೀಸ್ ಮಾಡಿದ್ರು, ಅವ್ರಿಗೂ ಬಂತು ಐ ಮೇಕಪ್ಪು. ಅಂದರೆ ಇನ್ನೂ ಐ ಮೇಕಪ್ಪಲ್ಲಿ ತುಂಬ ಇದೆ ಗೈಸ್. ಅದು ಏನು ಗೊತ್ತಾ, ಇವಾಗ ನಾನು ಹೇಳ್ಕೊಟ್ಟಿರೋದು ಹಾಫ್ ಕಟ್ ಟ್ರೀಸು ಮತ್ತು ಸ್ಪಾಟೆಡ್ ಐ ಎರಡೇ ಹೇಳ್ಕೊಟ್ಟಿರೋದು. ಇನ್ನೂ ಸ್ಮೋಕಿ ಐ ಇದೆ, ಡಬಲ್ ಕಟ್ ಕ್ರೀಸ್ ಇದೆ, ಫುಲ್ ಕಟ್ ಕ್ರೀಸ್ ಇದೆ. ಅವೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು. ಅದೆಲ್ಲ ಇನ್ನೂ ಅವ್ರಿಗೆ ಪ್ರಾಕ್ಟೀಸ್ ಕೊಡಬೇಕು. ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ ಅದನ್ನು ಹೆಂಗೆ ಮಾಡೋದು ಅಂತ ನೀವು ಕಲ್ತ್ಕೊಳ್ಳಿ. ನಾನು ಮತ್ತೆ ಸ್ಪಾಟೆಡ್ ಐ ನನ್ನ ಮಗಳಿಗೇನೆ ಮಾಡಿದ್ದೀನಿ ನೋಡಿ. ಅದೇ ಸುಮ್ಮನೆ ಅವ್ರಿಗೆ ತೋರ್ಸೋದಕ್ಕೇ ಅವಳಿಗೆ ಬರೀ ಐ ಮೇಕಪ್ ಅಷ್ಟೇ ಮಾಡಿದ್ದೀನಿ, ಮೇಕಪ್ ಏನೂ ಮಾಡಿಲ್ಲ. ಜಸ್ಟು ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ಒಂದು ಐಡಿಯಾ ಅಷ್ಟೇ. ಇದು ಫೋಟೋಗಿಂತ ರಿಯಲಾಗಿ ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು. ಈ ಫೋನಲ್ಲಿ ಒಂದು ಸ್ವಲ್ಪ ಅಲ್ಲಿ ಬಿಸಿಲಿದ್ದಿದ್ದಕ್ಕೆ ಏನೋ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಓಕೆ ಗೈಸ್, ನೋಡಿ ಇದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.